ಮಂಗಳೂರು ಮಠವೆಂದು ಖ್ಯಾತಿ ಪಡೆದಿರುವ ರಾಮಕೃಷ್ಣ ಮಠದ ಅಧ್ಯಕ್ಷರಾದ ಜಿತಕಾಮಾನಂದ ಸ್ವಾಮೀಜಿಯವರು ಎಲ್ಲರಿಗೂ ಚಿರಪರಿಚಿತರು. ಅವರ ಆಧ್ಯಾತ್ಮಿಕ ಜೀವನದ ಸರದಿಯೊಂದಿಗೆ ಮಕ್ಕಳಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಅಳವಡಿಸಿಕೊಂಡು ಬಂದಿದ್ದಾರೆ. ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಬೇಕಾದ ಸಂಸ್ಕಾರಗಳನ್ನು ಮಕ್ಕಳಿಗೆ ಒದಗಿಸಲು ಬಾಲವೃಂದ, ನಿವೇದಿತ ಬಳಗ, ಟ್ಯೂಷನ್ ಕ್ಲಾಸ್, ವ್ಯಕ್ತಿ ವಿಕಸನ, ಬೇಸಿಗೆ ಶಿಬಿರ ಹೀಗೆ ನಿರಂತರವಾಗಿ ಕಾರ್ಯಕ್ರಮಗಳು ನಡೆಯುತ್ತಾ ಬಂದಿದೆ. ಸ್ವಾಮೀಜಿಯವರ ಸಹಕಾರ ಅನಂತ. ಅದಕ್ಕಾಗಿ ನಾವೆಲ್ಲರೂ ಸ್ವಾಮೀಜಿಯವರಿಗೆ ಚಿರಋಣಿಗಳು. ಇದೀಗ ಪೂಜ್ಯ ಸ್ವಾಮೀಜಿಯವರಿಂದ ಆಶೀರ್ವಚನ. ಶ್ರೀ ಗುರುಭ್ಯೋ ನಮಃ. 1940ನೇ ಇಸ್ವಿಲಿ ಆರಂಭ ಆಗಿದ್ದು. ಅಲ್ಲಿ ಗ್ರಾಮೀಣ ಪ್ರದೇಶ ಮಕ್ಕಳೆಲ್ಲ ಬರ್ತಾರೆ. 8ನೇ ಕ್ಲಾಸಿಗೆ ನಾವು ಇಲ್ಲಿ ಸೇರಿಸ್ಕೊತೀವಿ. ಮುಂಚೆ 6ನೇ ಕ್ಲಾಸಿಗೆ ಸೇರ್ತಾಯಿದ್ರು, ಈಗ 8ನೇ ಕ್ಲಾಸಿಗೆ ಸೇರಿಸ್ಕೊತೀವಿ. ಸುಮಾರು ಒಂದು 70 ಜನ ಮಕ್ಕಳಿದ್ದಾರೆ. ಫ್ರೀ ಊಟ ತಿಂಡಿ ಎಲ್ಲ ಫ್ರೀ. ಶಾಲೆ ನಮ್ಮದಿಲ್ಲ, ಪಕ್ಕದ ಶಾಲೆ ಕಳಿಸ್ತೀವಿ. SLC ಆದಮೇಲೆ ಕೆಲವು ಮಕ್ಕಳು ಇಲ್ಲೇ ಉಳ್ಕೊತಾರೆ, ಕಾಲೇಜ್ ಮುಗಿಸಿ ವಿದ್ಯಾಭ್ಯಾಸ ಮುಗಿಸಿ ಹೋಗ್ತಾರೆ. ಭಾಳ ವರ್ಷಗಳ ಹಿಂದೆ, ತುಂಬ ವರ್ಷಗಳ ಹಿಂದೆ ನಾನು ಆ ಬಾಲಕಾಶ್ರಮದ ವಾರ್ಡನ್ ಆಗಿದ್ದೆ. ಮಕ್ಕಳನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಂದಾಗಿತ್ತು. ಅದರಲ್ಲಿ ಒಬ್ಬ ಹುಡುಗ ಪುತ್ತೂರಿನ ಭಾಳ ರಿಮೋಟ್ ಏರಿಯಾದಿಂದ, ಅದು ಹಳ್ಳಿಯಿಂದ ಎಲ್ಲಿ ಬಂದಿದ್ದ, ಸೇರಿಕೊಂಡಿದ್ದ. ಓದೋದ್ರಲ್ಲಿ ಅಷ್ಟೊಂದು ಬ್ರಿಲಿಯಂಟ್ ಏನಲ್ಲ, ಆರ್ಡಿನರಿ ಅಂತಲೇ ಹೇಳ್ಬೋದು. ಅವನು ಪ್ರತಿ ಟೆಸ್ಟಲ್ಲಿ ಒಂದು 2 ಸಬ್ಜೆಕ್ಟಲ್ಲಾದರೂ ಫೇಲ್ ಆಗ್ತಿದ್ದ. ನ್ಯಾಚುರಲಿ ಮ್ಯಾಥಮೆಟಿಕ್ಸು ಅಥವಾ ಇಂಗ್ಲೀಷಲ್ಲಿ ಫೇಲ್ ಆಗ್ತಿದ್ದ ಹುಡುಗ. ನಮ್ಮ ಹಾಗೆ ಮಕ್ಕಳು ಫೇಲ್ ಆದ ತಕ್ಷಣ ಮನೆಗೆ ಕಳಿಸಲ್ಲ. ಯಾಕಂದರೆ ಅವರಿಗೆ ಹಳ್ಳಿ ಮಕ್ಕಳಿಗೆ ಅಲ್ಲಿಯ ವಿದ್ಯಾಭ್ಯಾಸ, ಆರಂಭದ ವಿದ್ಯಾಭ್ಯಾಸ ಸರಿ ಇರಲ್ಲ ಅಂದ್ಕೊಳುತ್ತೆ, ಬೇಕಾಗಿರ್ತಕ್ಕಂಥ ಅನುಕೂಲತೆ ಇರೋದಿಲ್ಲ ಅಂತ ಸಾಮಾನ್ಯವಾಗಿ. ಆಗ ಅದರಲ್ಲಿ ಒಬ್ಬ ಹುಡುಗ ಬಂದಿದ್ದ. ಅವನು ನನಗೆ ನೆನಪಿರೋ ಹಾಗೆ, ನಾನು ವಾರ್ಡನ್ ಆಗಿದ್ದೆ ಆವಾಗ. ಅವನ ಹೆಸರು ನನಗೆ ರಾಮ್ ಪ್ರಸಾದ್ ಅಂತ ಕಾಣುತ್ತೆ ಅವನ ಹುಡುಗನ ಹೆಸರು. ಭಾಳ ಒಳ್ಳೆ ಹುಡುಗ. ಆದರೆ ಓದೋದಲ್ಲಿ ನಾನು ಹೇಳಿದಾಗ ಸ್ವಲ್ಪ ಹಿಂದೆ. ಒಂದು ವಿಶೇಷತೆ ಕಂಡಿದ್ದೇನು ಅಂತಂದರೆ, ಶಾಲೆಯಿಂದ ಬಂದ ತಕ್ಷಣವೇ ಅವರ ಶ್ರಮದಾನ ಎಲ್ಲ ಮುಗಿದಾದ ಮೇಲೆ, ಅವರಿಗೆ ತಿಂಡಿ ಕಾಫಿ ಎಲ್ಲ ಮುಗಿದಾದಮೇಲೆ ಎಲ್ಲ ಮಕ್ಕಳು ಆಟದಲ್ಲಿ ಉತ್ಸಾಹ, ಆಟಕ್ಕೆ ಓಡ್ತಾರೆ, ಕ್ರಿಕೆಟ್ ಆಡೋದು ಓಡೋಗ್ತಾರೆ. ಆದರೆ ಈ ಹುಡುಗ ಮಾತ್ರ ಹೋಗ್ತಾ ಇರಲಿಲ್ಲ. ಇವನು ಯಾವುದೋ ಒಂದು ಪೇಪರ್ ಒಂದು ಪುಸ್ತಕ ತೊಗೊಂಡು ಅದರಲ್ಲಿ ಚಿತ್ರ ಬಿಡಿಸೋದು ಒಂದು ಹಾಬಿ ಅವನಿಗೆ. ಅದೊಂದು ಫ್ಯಾಷನ್ ಅಂತಲೇ ಹೇಳ್ಬೋದು. ಒಂದು ಸಮಯ ಸಿಕ್ಕಿದಾಗೆಲ್ಲ ಚಿತ್ರ ಬಿಡೋದು. ಚಿತ್ರ ಅಂತಂದರೆ ಭಾಳ ಸುಂದರವಾಗಿರ್ತಕ್ಕಂಥ ಚಿತ್ರ ಏನು ಬಿಡಿಸ್ತಾ ಇರಲಿಲ್ಲ ಅವನು. ಆದರೆ ಸಾಮಾನ್ಯ ಚಿತ್ರ ಬಿಡೋದ್ರಲ್ಲಿ ಆಸಕ್ತಿ ಇತ್ತು. ಶಾಲೆಯಲ್ಲಿ ಡ್ರಾಯಿಂಗ್ ಕಂಪಲ್ಸರಿ ಇದ್ದಿದ್ದರಿಂದ ಬರ್ತಾ ಅವನ ಚಿತ್ರ ಬರೆಯೋದು ಸಹ ಇಂಪ್ರೂವ್ಮೆಂಟ್ ಆಯಿತು. ಈಗ ಅವನು SLCಗೆ ಬಂದ. ಓದೋದಲ್ಲಿ ತುಂಬ ಏನು ಇದಾಗಲಿಲ್ಲ. ಈಗ SLCಲಿ ಅವನು ಪಾಸಾಗ ಏನು ಮಿನಿಮಮ್ ಮಾರ್ಕ್ಸ್ ತೊಗೊಂಡು ಪಾಸಾದ ಅಷ್ಟೇ. SLCಲಿ ಮಿನಿಮಮ್ ಮಾರ್ಕ್ಸ್. ಯಾರು 1-2 ಸಬ್ಜೆಕ್ಟ್ ಬಿಟ್ಟರೆ ಬಾಕಿಯೆಲ್ಲ ಮಿನಿಮಮ್ ಮಾರ್ಕ್ಸ್ ಅವನು. ಈಗ ಅವ್ರ ಮನೆಯವರೆಲ್ಲ ಬಂದರು. ಅವ್ರ ಅಣ್ಣ ಆ ಕಾಲದಲ್ಲಿ ಈ ಅಂಟಾರ್ಟಿಕಾ ಎಕ್ಸ್ಪೆಡಿಷನ್ನಲ್ಲಿ ಕಂಪ್ಯೂಟರ್ ಆಪ್ರೇಟ್ ಆಗಿ ಅವ್ರ ಜೊತೆ ಹೋಗಿದ್ದ ಅವನು. ಅಷ್ಟು ಬ್ರಿಲಿಯಂಟು. ಈಗ ಅವರು ಬಂದರು, ಮನೆ ಬೇರೆಲ್ಲ ಬಂದರು. ಈಗ ಕೂತ್ಕೊಂಡು ಇನ್ನೇನು ಮಾಡೋದು ಇವನಿಗೆ, ಡಿಗ್ರಿ ಮಾಡೋಣ ಅಂತಂದರೆ ಅಂತ ಏನು ಓದೋದಲ್ಲಿ ಇದಿಲ್ಲ. ಆಗ ನಾವು ಅವರ ಅಣ್ಣನ ಜೊತೆ ಮಾತಾಡುವಾಗ ಹೇಳಿದೆ ನಾನು, ಅವನು ಟ್ಯಾಲೆಂಟ್ ಇದೆ. ಅದೇನಂದರೆ ಚಿತ್ರ ಬರೆಯೋದು ಅಂತ ಅವ್ನಿಗೆ ಭಾಳ ಆಸಕ್ತಿ ಇದೆ. ಅವನು ಬರ್ತಾ ಅವನು 10ನೇ ಕ್ಲಾಸಿಗೆ ಬರುವಾಗ ಚಿತ್ರ ಬರೆಯೋದಲ್ಲೂ ಸಹ ಭಾಳಷ್ಟು ಇಂಪ್ರೂವ್ಮೆಂಟ್ ಆಗೋಗಿತ್ತು. ಜೊರಾಸಿಕ್ ಪಾರ್ಕ್ ಅಂತೆಲ್ಲ ಆಗೆಲ್ಲ ಬರ್ತಿದ್ದ, ಅದರದ್ದೆಲ್ಲ ಚಿತ್ರ ಬರೀತಿದ್ದ, ಚೆನ್ನಾಗಿ ಬರೀತಾ ಇದ್ದ. ಸೊ ನಾವು ಇಬ್ಬರು ಡಿಸ್ಕಸ್ ಮಾಡಿದ್ವಿ. ಆಮೇಲೆ ಅವನನ್ನು ಚಿತ್ರ ಬರೆಯೋದಲ್ಲೇ ಮುಂದುವರಿಲಿ ಅಂತ, ಆರ್ಟ್ಸಲ್ಲಿ ಮುಂದುವರಿಲಿ. ಬೆಂಗಳೂರಿನಲ್ಲಿ ಚಿತ್ರಕಲಾ ಪರಿಷತ್ ಅಂತ ಇದೆ. ಆ ಚಿತ್ರಕಲಾ ಪರಿಷತ್ತಿಗೆ ಸೇರಿಸಿಬಿಟ್ರೆ ಅವನಿಗೆ
ಅದು ಒಳ್ಳೆ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಅಲ್ಲಿ ಅವನಿಗೆ ಅದು ಉಪಯೋಗ ಆಗುತ್ತೆ ಅಂತ. ಆಗ ನನಗೆ ಈಗಲೂ ನೆನಪಿದೆ, ಅವ್ರ ಜೊತೆ ಬಂದವರು ಯಾರು ಗೊತ್ತಿಲ್ಲ, ತಂದೆನೋ ತಾಯೋ ಅಕ್ಕನೋ ಯಾರೋ ಗೊತ್ತಿಲ್ಲ, ಸ್ವಾಮೀಜಿ ಚಿತ್ರ ಬರೆದ್ಬಿಟ್ಟು ಅವ್ನು ಹೇಗೆ ಬದುಕೋಕ್ಕಾಗತ್ತೆ ಸ್ವಾಮೀಜಿ ಅಂತ ಕೇಳಿದ್ರು. ನ್ಯಾಚುರಲ್ ಅಲ್ವಾ, ನಮ್ಮಲ್ಲಿ ತಲೆಯಲ್ಲಿ ಏನು ಅಂತ ಇಂಜಿನಿಯರ್ ಆಗಬೇಕು ಅಥವಾ ಇನ್ನೇನಾರು ಆದರೆ ಮಾತ್ರ ಅವನಿಗೆ ಬದುಕೋಕ್ಕಾಗೋದು ಅಂತ. ಇಲ್ಲ ಅದಕ್ಕೂ ಸಹ ಬೆಲೆ ಇದೆ ಅಂತ ಹೇಳಿ ಕೊನೆಗೆ ಅಷ್ಟು ಸುಲಭವಾಗಿ ಸೀಟ್ ಸಿಕ್ಕಲ್ಲ. ಅಲ್ಲಿ ಏನೋ ಇನ್ಫ್ಲೂಯೆನ್ಸ್ ಮೇಲೆ ಅವನಿಗೊಂದು ಸೀಟ್ ಸಿಕ್ತು, ಒಂದು ಸೀಟ್ ಸಿಕ್ತು. ಯಾರೋ ಮುಖಾಂತರ, ಅಚ್ಯುತದಾಸರ ಮುಖಾಂತರ ಹೇಳಿ, ಯಾರೋ ಮಿನಿಸ್ಟ್ರಿಗೆ ಹೇಳಿಸಿ, ಆಮೇಲೆ ಅವನಿಗೆ ಒಂದು ಸೀಟ್ ಸಿಕ್ತು. ನಿಮ್ಗೆ ಆಶ್ಚರ್ಯ ಆಗ್ಬೋದು, ರಜೆಯಲ್ಲೆಲ್ಲ ಇಲ್ಲಿಗೆ ಬಂದು ಇಲ್ಲೇ ಉಳ್ಕೊತಿದ್ದ. ಮನೆಗೆ ಒಂದು 3 ದಿವಸ ಇದ್ದರೆ ಬಾಕಿ ಎಲ್ಲ ಇಲ್ಲ ಆಶ್ರಮದಲ್ಲೇ ಉಳ್ಕೊಂಡು. ನಮ್ಮ ಹಳೆ ವಿದ್ಯಾರ್ಥಿಗಳು ಬಂದು ಉಳ್ಕೊತಾರೆ ಇಲ್ಲಿ. ಅವ್ರು ನಮ್ಮ ಆಶ್ರಮ ವಿದ್ಯಾರ್ಥಿಗಳು ಆದಾಗ ಆಗಿದ್ದರಿಂದ ಅವನು ಇಲ್ಲಿ ಬಂದಾಗೆಲ್ಲ ನಾವು ಅವ್ರನ್ನ ಉಳ್ಕೊಳಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀವಿ. ಆ ಹುಡುಗ ಇಲ್ಲಿ ಬಂದಾಗ ನಾನು ಒಂದು ವರ್ಷ ಆದಮೇಲೆ ಕೇಳಿದೆ, ಏನಪ್ಪ ನಿಂಗೆ ಹೇಗಿದೆ ಭಾಳ ಇಂಟ್ರೆಸ್ಟ್ ಇದೆ ಸ್ವಾಮೀಜಿ ಅಂತಂದ ಅವನು. ನೀನು ಎಷ್ಟು ಕ್ಲಾಸ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ, ಆಮೇಲೆ ಏನು ಮಾಡ್ತೀಯ? ಆಮೇಲೆ ನಾನು ಇದು ಮಾಡ್ತೀನಿ, ನಾನು ವರ್ಕ್ ಮಾಡ್ತೀನಿ. ವರ್ಕ್ ಅಂದರೆ ಚಿತ್ರ ಬಿಡಿಸೋಂತ ಅರ್ಥ. ರಾತ್ರಿ ಎಷ್ಟು ಗಂಟೆ ತನಕ ಆಗುತ್ತೆ ಮಲ್ಗಕ್ಕೆ ಹೋಗುವ? 11 ಗಂಟೆ ಆಗತ್ತೆ ಸ್ವಾಮೀಜಿ ಅಂತ. ಯೋಚನೆ ಮಾಡಿ, ಅವನಲ್ಲಿ ಆಸಕ್ತಿ ಇಲ್ಲದೆ ಇದ್ದರೆ ಅವನು 11 ಗಂಟೆ ಕೂತ್ಕೊಳೋದೇ ಇಲ್ಲ. ಅವನು ಒಳಗಡೆ ಇರೋ ಟ್ಯಾಲೆಂಟ್ಸ್ ಏನು ಇದೆ ಅಂತಂದರೆ ಚಿತ್ರ ಬರೆಯೋದು, ಆರ್ಟಿಸ್ಟ್. ಅವನು ಒಳ್ಳೆ ಮುಂದೆ ಬಂದು ಅವನು ಒಳ್ಳೆ ಮಾರ್ಕ್ಸ್ ತೊಗೊಂಡು ಮುಂದುವರಿಸಿ ಈಗ ಅಮೇರಿಕದಲ್ಲಿದ್ದಾನೆ. ನಾನು ಅಮೇರಿಕದನ್ನೇ ದೊಡ್ಡದು ಅಂತ ನಾನು ಹೇಳ್ತಾ ಇಲ್ಲ, ಆಗಿನ ಕಾಲದಲ್ಲಿ ಅಮೇರಿಕಕ್ಕೆ ಹೋಗೋದು ಒಂದು ದೊಡ್ಡದದು, ಏನೇ ಆಗಲಿ. ನಾನು ಏನು ಹೇಳಿ ಬಯಸುತ್ತೇನೆ ಅಂತಂದರೆ, ಪ್ರತಿಯೊಂದು ಮಕ್ಕಳಲ್ಲೂ ಸಹ ಏನೋ ಒಂದು ಟ್ಯಾಲೆಂಟ್ಸ್ ಇದೆ, ನೀವು ಅದನ್ನು ಪೋಷಿಸಿ. ಯಾಕೆ ಅವ್ರು ಇಂಜಿನಿಯರ್ ಬೇಕಾರಾಗಲಿ, ಡಾಕ್ಟ್ರ್ ಬೇಕಾರಾಗಲಿ, ಬೇರೆ ಇನ್ನೇನು ಬೇಕಾದ್ರೆ ಲೆಕ್ಚರರ್ ಬೇಕಾರಾಗಲಿ, ಏನೇ ಆಗಲಿ, ಅದನ್ನು ಸಹ ಈ ಟ್ಯಾಲೆಂಟ್ಸನ್ನು ಸಹ ನೀವು ಬೆಳೆಸೋದು ಅತಿ ಮುಖ್ಯವಾಗಿರ್ತಕ್ಕಂಥ. ಯಾಕೆ ಅಂತಂದರೆ, ಜೀವನದಲ್ಲಿ ಅನೇಕ ಸಮಯದಲ್ಲಿ ನಾವು ಬೇರೆ ಡೈವರ್ಟ್ ಮಾಡಬೇಕಾಗತ್ತೆ, ಮನಸ್ಸನ್ನು ಡೈವರ್ಟ್ ಮಾಡಬೇಕಾಗತ್ತೆ. ಬೇರೆ ಒಂದು ಹಾಬಿ ಇದ್ದರೆ ಆ ಮನಸ್ಸನ್ನು ಬೇರೆ ಕಡೆ ಆ ಕಡೆ ತಿರುಗಿಸೋದಕ್ಕಾಗತ್ತೆ. ಒಂದು ಕ್ರೈಸಿಸ್ ಬರುತ್ತೆ ಅಂತ ತಿಳ್ಕೊಳ್ಳಿ, ಮಾನಸಿಕವಾಗಿರ್ತಕ್ಕಂಥ ಒಂದು ಏನು ಹೇಳ್ತೀರ ಪ್ರಾಬ್ಲಮ್ಸ್ ಬರುತ್ತೆ ನಮಗೆ. ಆ ಪ್ರಾಬ್ಲಮ್ಸನ್ನು ಥಿಂಕ್ ಮಾಡೋ ಬದಲು ಆ ಸಮಯವನ್ನು ಬೇರೆ ಹಾಬಿ ಕಡೆ ತಿರುಗಿಸೋದಾದರೆ ಡೈವರ್ಷನ್ ಬೇಕೇ ಬೇಕು ನಮಗೆ. ನಾನು ಯಾಕೆ ಈ ಮಗುನ ಅಪ್ರಿಷಿಯೇಟ್ ಮಾಡ್ತೀನಿ ಅಂತಂದರೆ, ತಂದೆ ತಾಯಿಗಳನ್ನ ಅಪ್ರಿಷಿಯೇಟ್ ಮಾಡ್ತೀನಿ ಅಂತಂದರೆ, ಓದುವಿನ ಜೊತೆಗೆ ಅವ್ರು ಶಾಲೆಗೆ ನಿಲ್ಲಿಸಿಲ್ಲ, ಇದನ್ನು ಕಲಿಸಿದ್ದಾರೆ. ಅವಳಿಗೆ ಆ ಟ್ಯಾಲೆಂಟ್ಸ್ ಇದೆ, ಅದನ್ನು ಪೋಷಿಸೋದಾದರೆ ಒಂದು ಆಧಾರ ಅವಳಿಗೆ. ಯಾವ ಜಾಬಿಗೆ ಬೇಕಾದ್ರೂ ಹೋಗಲಿ, ಏನೇ ಆಗಲಿ, ಇನ್ನೊಂದು ಹಿಡ್ಕೊಳಕ್ಕೂ ಇನ್ನೊಂದು ಆಧಾರ ಬೇಕು ನಮಗೆ. ಅದು ಯಾವುದು ಅಂತಂದರೆ, ಈ ಮಕ್ಕಳಲ್ಲಿ ಸ್ವಾಭಾವಿಕವಾಗಿ ಬಂದಿರತಕ್ಕಂಥ ಟ್ಯಾಲೆಂಟ್ಸ್ ಯಾವುದಿದೆ ಅದು. ತಬಲ ನೋಡಿಸೋದಾಗಲಿ, ಸಂಗೀತದಾಗಲಿ, ಚಿತ್ರ ಬರೆಯೋದಾಗಲಿ, ಏನೋ ಒಂದು ಒಳ್ಳೆ ಮಾತಾಡುವುದಾಗಲಿ, ಆ ಟ್ಯಾಲೆಂಟ್ಸ್ ಏನೇ ಇರಲಿ ಅದನ್ನು ಗುಡಿಸೋದು ನಿಮ್ಮೆಲ್ಲರ ಕರ್ತವ್ಯ. ಟೀಚರ್ಸು ನಿಮಗೆ ಸಹಾಯ ಮಾಡಬೇಕು, ನೀವು ಅದನ್ನು ಗುಡಿಸೋದ್ಬೇಕು. ಯಾವಾಗಲೂ ನೀನು ತಬಲ ಹೊಡಿತಾ ಇದ್ಯಾ ಅಂತ ಹೇಳಿಬೇಡಿ. ಅವನ ಬೆಂಟ್ ಆಫ್ ಮೈಂಡ್ ಎಲ್ಲಿದೆ ಅಂದರೆ ಅದರಲ್ಲಿದೆ, ನೆನ್ಪಿಟ್ಕೊಳ್ಳಿ. ಇದು ಬೇಕು, ನಾನು ಬೇಡ ಅಂತ ಹೇಳಲ್ಲ. ಅವ್ನು ಡಿಗ್ರಿ ಮಾಡಲಿ, ಮಾಸ್ಟರ್ ಡಿಗ್ರಿ ಮಾಡಲಿ, ಸೈಂಟಿಸ್ಟ್ ಆಗಲಿ, ಅದ್ರ ಜೊತೆಗೆ ಇನ್ನೊಂದು ಏನಾದರೂ ಹಿಡ್ಕೊಳಕ್ಕೆ ಬೇಕು. ಅದಕ್ಕೆ ನಾನು ಯಾವಾಗಲೂ ಶಾಲೆಯಲ್ಲಿ ಕಲಿತ ಒಂದು ಸೆಂಟೆನ್ಸ್ ನಾನು ಆಗಲೇ ಹೇಳ್ತೀನಿ. ಕನ್ನಡದಲ್ಲಿ ನಮ್ಮ ಕನ್ನಡ ಮಾಸ್ಟ್ರು ಹೇಳಿತ್ತು, ಭಾಳ ಸುಂದರವಾಗಿ ಪಾಠ ಮಾಡ್ತಾಯಿದ್ದಾರೆ ಕನ್ನಡ. ಒಬ್ಬ ಜೈನ ಮುನಿಗಳು ರಾಜನ ಕುರಿತಾಗಿ ಹೇಳ್ತಾರೆ. ತಂದೆ ತಾಯಿಗಳ ಕರ್ತವ್ಯ ಏನು ಅಂತ ಕಾಣುತ್ತದು. ಅದರಲ್ಲಿ ಅದೇ ಹೇಳ್ತಾರೆ. ಅವರು ಜೈನ ಮುನಿಗಳು, ಮಕ್ಕಳಿಗೆ ತಂದೆ ಬಾಲ್ಯದೋಳಕ್ಕರೆಯ ವಿದ್ಯೆಯ ಕಲಿಸದಿದ್ದಡೆ ಕೊಂದಂ ಅಂತ. ಮಕ್ಕಳಿಗೆ ಬಾಲ್ಯದಲ್ಲೇ ಅಕ್ಕರೆಯ ವಿದ್ಯೆಯನ್ನು ಕಲಿಸದೇ ಇದ್ದರೆ ಆ ಮಗುವಿನಲ್ಲಿರ್ತಕ್ಕಂಥ ಯಾವ ಪ್ರತಿಭೆ ಇದೆಯಲ್ಲ ಅದನ್ನು ಚೂಟು ಹಾಕಿದ ಹಾಗೆ ಅಂತ. ಕೊಂದಂ ಅಂತಂದರೆ ಕೊಂದ ಹಾಗೆ ಅಂತ.
ಅಕ್ಷರ ವಿದ್ಯಾ ಅಂತಂದರೆ ಶಾಲೆಗೆ ಕಾಲೇಜಿಗೆ ಕಳಿಸೋದು ಮಾತ್ರ ಅಲ್ಲ, ಸ್ವಾಭಾವಿಕವಾಗಿ ದೈವೀದತ್ವವಾಗಿ ಬಂದಿರತಕ್ಕಂಥ ಇನ್ಯಾವುದೆಲ್ಲ ಆ ಮಕ್ಕಳಲ್ಲಿ ಆಸಕ್ತಿ ಇದೆ ಅದನ್ನು ಪೋಷಿಸಿ, ಅದರಿಂದಲೂ ಸಹ ಸಮಾಜಕ್ಕೆ ಒಂದು ಕೊಡುಗೆನೂ ಆಗುತ್ತೆ. ಆ ಮಕ್ಕಳಿಗೆ ಮಾನಸಿಕವಾಗಿ ಆಂತರಿಕವಾಗಿ ಬೆಳೆಯುವ ಒಂದು ಅವಕಾಶವನ್ನು ನೀವು ಕಲ್ಪಿಸ್ಕೊಡ್ತೀರಾ. ಇಲ್ಲದಿದ್ರೆ ಏನಾಗುತ್ತೆ ಅಂತಂದರೆ ಆ ಮಕ್ಕಳು ಬೇರೆ ಎಲ್ಲೆಲ್ಲೋ ಹೊರ್ಟೋಗ್ಬಿಡ್ತಾರೆ. ಹಾಗಾಗಿ ಈ ಮಕ್ಕಳಿಗೆ ನಾವು ಇಲ್ಲಿ ಈ ಸಮ್ಮರ್ ಕ್ಯಾಂಪಲ್ಲಿ, ಬೇಸಿಗೆ ಶಿಬಿರದಲ್ಲಿ ಕೇವಲ ಭಜನೆ ಮತ್ತು ಭಗವದ್ಗೀತೆ ಇತ್ಯಾದಿಗಳು ಹೇಳ್ಕೊಡೋದಲ್ಲಿ ಬೇಕಾಗಿದೆ, ಅದು ಹೇಳ್ಕೊಡ್ಲೇಬೇಕು. ಜೊತೆಗೆ ಇನ್ನೂ ಕೆಲವು ವಿಷಯಗಳನ್ನು ನಾವು ಜೋಡಿಸಿದ್ದೀವಿ. ನೀವು ನೋಡಿರ್ಬೇಕು, ಅಲ್ಲಿ ಕರಾಟೆ ಹೇಳ್ಕೊಡ್ತಾರೆ, ಪೇಂಟಿಂಗ್ ಮಾಡೋದು ಹೇಳ್ಕೊಡ್ತಾರೆ, ಆ ಮಡಿಕೆಗೆ ಚಿತ್ರ ಬಿಡಿಸೋದು, ಮಣ್ಣಿನ ಮೂರ್ತಿ ಮಾಡೋದು ಹೇಳ್ಕೊಟ್ರು, ಚೆಸ್ ಆಡೋದು ಹೇಳ್ಕೊಟ್ರು, ಹಾಡನ್ನು ಹೇಳ್ಕೊಟ್ಟಿರಬೇಕು. ಮತ್ತು ಮೂರ್ತಿ ಎಲ್ಲ ಮಾಡ್ತಕ್ಕಂಥದ್ದು ಎಲ್ಲ ಹೇಳ್ಕೊಟ್ಟಿದ್ದಾರೆ ಭಾಳಷ್ಟು. ಯಾಕೆ ಅಂತಂದರೆ ಇದೆಲ್ಲ ಆದರೂ ಮಕ್ಕಳು ಮನಸ್ಸು ಯಾರಿಗೆ ಆಸಕ್ತಿ ಇದೆ ಅದರಲ್ಲಿ ಹೋಗ್ತಾರೆ. ಆ ಇಂಟ್ರೊಡ್ಯೂಸ್ ಮಾಡೋದಿದೆ ನೋಡಿ, ಅದು ತಂದೆ ತಾಯಿರ ಕರ್ತವ್ಯ. ನೀವು ಯಾವಾಗಲೂ ಪುಸ್ತಕ ತಗೊಂಡು ಓದು ಅಂತಂದರೆ ಆ ಮಕ್ಕಳು ಶಾಲೆಯಲ್ಲಿ ಓದ್ಕೊಂಡು ಬಂದಿರ್ತಾರೆ ಅಲ್ವಾ, ಬೆಳಗಿನ ಸಹ ಕೂತಿರ್ತಾರೆ. ನೀವು ಬಂದ ತಕ್ಷಣ ಪುನಃ ಅದನ್ನು ಓದು ಅಂತಂದರೆ ಮಕ್ಕಳು ಇಷ್ಟಪಡೋದಿಲ್ಲ. ಬೇರೆ ಒಂದು ಸ್ವಲ್ಪ ಸಮಯವನ್ನು ಅವರ ಮನಸ್ಸನ್ನು ಬೇರೆ ಕಡೆ ತಿರುಗಿಸುವ ಯಾವುದೆಲ್ಲ ಉಪಾಯಗಳಿದೆ ಅದನ್ನು ಸಹಜ ಅಳವಡಿಸ್ಕೊಳ್ಬೇಕು, ಓದಲೇಬೇಕು. ನಾನು ಒಪ್ಕೊತೀನಿ, ಯಾಕಂದರೆ ಕಾಂಪಿಟೇಟಿವ್ ವರ್ಲ್ಡ್, ಚೆನ್ನಾಗಿ ಓದಲೇಬೇಕು, ಒಳ್ಳೆ ಮಾರ್ಕ್ ತೊಗೊಳ್ಲೇಬೇಕು. ಅದ್ರ ಜೊತೆಗೆ ಆ ಮಕ್ಕಳಲ್ಲಿ ಅವಳಿಗೆ ಏನು ಟ್ಯಾಲೆಂಟ್ಸ್ ಇದೆ ಯೋಚನೆ ಮಾಡಿ ಅದನ್ನು ಪೋಷಿಸಬೇಕು, ಅದನ್ನು ಬೆಳೆಸಬೇಕು. ಅದೊಂದು. ಮಕ್ಕಳೆಲ್ಲ ಬಂದಿದ್ದಾರೆ, ಆಶ್ರಮದಲ್ಲಿ ಒಳಗಡೆ ಬಂದರೆ ಅದರ ಅನುಭವನೇ ಬೇರೆ. ಯಾಕೆಂದರೆ ಮಂಗಳೂರಿನಲ್ಲಿ ಈ ರೀತಿಯಾಗಿರ್ತಕ್ಕಂಥ ಪರಿಸರ ಎಲ್ಲೂ ಇಲ್ಲ, ನನಗೆ ಗೊತ್ತಿರೋ ಹಾಗೆ ಎಲ್ಲೂ ಇಲ್ಲ. ಇತ್ತು, ಈಗ ಅಲ್ಲೆಲ್ಲ ಏನಾಗಿದೆ ಅಂತಂದರೆ ಪರ್ವತಗಳು ಬರ್ತಾಯಿದೆ. ಪರ್ವತ ಅಂತಂದರೆ ಕಾಂಕ್ರೀಟ್ ಪರ್ವತಗಳು ಬರ್ತಾಯಿದೆ, ಗಗನಚುಂಬಿ ಕಟ್ಟಡದ ಮೇಲೆ ಬರ್ತಾಯಿದೆ. ಆ ಜಾಗ ಎಲ್ಲ ಹೊಟ್ಟೋಗ್ತಾಯಿದೆ. ನಮ್ಮ ಆಶ್ರಮದ ಪಕ್ಕದಲ್ಲಿ ಆ ಕಡೆ ಕಾಂಪೌಂಡಲ್ಲಿ ಒಂದು ಮನೆ ಇತ್ತು, ದೊಡ್ಡದೊಂದು ಕಾಂಪೌಂಡು, ಹಂಚಿನ ಮನೆ, ಒಂದು ಬಾವಿ, ಮಾವಿನ ಮರಗಳು, ಹಲಸಿನ ಮರ, ಕೆಲವು ಹೂವಿನ ಗಿಡಗಳು. ಆ ಮಾವಿನ ಮರ ಕಾಂಪೌಂಡ್ ಹತ್ತಿರನೇ ಇದ್ದಿದ್ದರಿಂದ ಆ ಮಾವಿನ ಮರಕ್ಕೆ ಆ ಕಾಂಪೌಂಡು ಈ ಕಾಂಪೌಂಡು ಅಂತ ಭೇದ ಇರಲಿಲ್ಲ. ನಮ್ಮ ಕಡೆಯೂ ಸಹ ಅದು ಮಾವಿನ ಹಣ್ಣು ಬೀಳಿಸ್ತಾ ಇತ್ತು, ಅವ್ರ ಕಡೆಯೂ ಬೀಳಿಸ್ತಾ ಇತ್ತು. ಆ ಮನೆಯವ್ರು ಹೇಳಿದರು, ಸ್ವಾಮೀಜಿ ಈ ಕಡೆ, ನಾನು ಹೇಳಿದೆ ಮಕ್ಕಳೇ ಇಲ್ಲಿ ಬಿದ್ದಿದ್ದೆಲ್ಲ ಆ ಕಡೆ ಹಾಕಿ, ನಮ್ಮದಲ್ಲ ಮರ ಅಂತ. ಆಗ ಪಕ್ಕದವ್ರು ಹೇಳಿದ್ರು, ಅವ್ರು ಹೇಳಿದ್ರು, ಇಲ್ಲ ಸ್ವಾಮಿ ಆಗಲ್ಲ, ಅದು ನಿಮ್ಮ ಆ ಕಡೆ ಬಿದ್ದಿದ್ದೆಲ್ಲ ಮಕ್ಕಳು ತಿನ್ನಲಿ, ನಮ್ಮ ಕಡೆ ಬಿದ್ದಿಲ್ಲ ನಮಗಾಗಿರಲಿ ಅಂತ. ಆ ಥರ ಇದ್ದಿದ್ದ ಜಾಗ ಈಗ ಏನಾಗಿದೆ ಅಂತಂದರೆ ಮರ ಇಲ್ಲ, ಹುಲ್ಲೂ ಇಲ್ಲ. ಯಾಕಂದರೆ ಎಲ್ಲ ಕಡೆನೂ ಬಿಲ್ಡಿಂಗ್ ಬಂದುಬಿಟ್ಟು ಕಾಂಕ್ರೀಟ್ ಹಾಕ್ಬಿಟ್ಟಿದ್ದಾರೆ, ಹುಲ್ಲೂ ಇಲ್ಲ. ಆ ರೀತಿ ಪರಿಸರದಲ್ಲಿ ಇದ್ದ ಮಕ್ಕಳಿಗೆ ಇಲ್ಲಿ ಬಂದಾಗ ಎಷ್ಟು ವಿಶಾಲವಾಗಿ ನೋಡಿ, ಬಂದ ತಕ್ಷಣ ಎಷ್ಟು ಸಂತೋಷ ಆಗುತ್ತೆ ಅಲ್ಲ. ಗ್ರೀನ್ ಕಾರ್ಪೆಟಲ್ಲಿ ಆಟದ ಗ್ರೌಂಡು, ಎಷ್ಟು ಮರಗಳಿವೆ. ನಾನು ಯಾವಾಗಲೂ ಒತ್ತಿ ಹೇಳೋದಿದೆ, ನನಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥದ್ದು ಯಾವುದು ಅಂತಂದರೆ ಧೂಪದ ಮರ. 250 ವರ್ಷದ ಧೂಪದ ಮರ. ಬಂದವರಿಗೆಲ್ಲ ಹೇಳ್ತೀನಿ, ನೋಡಿ ಇಲ್ಲೊಂದು ಮರ ಇದೆ, 250 ವರ್ಷ ಆಗಿದೆ, ಅದಕ್ಕೆ ಒಂದು ಸತಿ ಹೋಗಿ ನೋಡಿ ಬಂದು. ಯಾಕಂದ್ರೆ ಮಕ್ಕಳಿಗೆ ಮರ ನೋಡೇ ಗೊತ್ತಿಲ್ಲ ನನಗೆ, ಮರ ಇಲ್ಲ ಎಲ್ಲ ಗಿಡಗಳೇ ಇರೋದು. ಹೂವಿನ ಗಿಡ ತೋರಿಸ್ಬಿಟ್ಟು ಹೇಳ್ಬೇಕು ಇದು ದೊಡ್ಡದಾಗತ್ತೆ, ಅದು ಮರ ಆಗತ್ತೆ ಅಂತ. ಆವಾಗ ಆ ಪರಿಸ್ಥಿತಿ ಬರುತ್ತೆ. ಇಲ್ಲಿ ಆಶ್ರಮಕ್ಕೆ ಬಂದರೆ ಎಷ್ಟು ಮರಗಳು ಸುಂದರವಾಗಿರ್ತಕ್ಕಂಥ. ನಾವು ಆಕ್ಸಿಜನ್ ಸಪ್ಲೈ ಮಾಡ್ತಾಯಿದ್ದೀವಿ ಫ್ರೀ. ಒಬ್ಬ ಮಿನಿಸ್ಟ್ರಿಗೆ ಹೇಳಿದೆ, ಅವ್ರು ಕೇಳಿದ್ರು, ರಾಮಕೃಷ್ಣ ಮಿಷನ್ ಏನಾದರೂ ಸಾಮಾಜಿಕ ಸೇವೆ ಮಾಡುತ್ತಲ್ಲ, ಏನು ಮಾಡ್ತಿದ್ರೆ ಇಲ್ಲಿಗೆ ಅಂತ ಮಂಗಳೂರಿಗೆ. ನಾನು ಹೇಳಿದೆ ಫ್ರೀ ಆಕ್ಸಿಜನ್ ಸಪ್ಲೈ ಮಾಡ್ತೀವಿ ಅಂತ. ಅವ್ರು ತಲೆಗೆ ಹೊಡೆದಿದ್ದೇನೋ ಅಂತಂದ್ರೆ ಒಂದು ಆಕ್ಸಿಜನ್ ಪ್ಲ್ಯಾಂಟ್ ಹಾಕಿದ್ದೀವಿ, ಫ್ರೀಯಾಗಿ ಹಾಸ್ಪಿಟ್ಲಿಗೆ ಕೊಡ್ತೀವಿ ಅಂತ. ಆಮೇಲೆ ನಾನು ನಕ್ಕೆ ಹೇಳಿದೆ, ಇಲ್ಲ ನೋಡಿ ಎಷ್ಟು ಮರಗಳಿದೆ ಇಲ್ಲಿ, ಪ್ರತಿ ದಿವಸ ಫ್ರೀಯಾಗಿ ಆಕ್ಸಿಜನ್ನ ಅದು ಕೊಡ್ತಾನೇ ಇದೆ. ಒಂದು ದಿವಸನೂ ಸ್ಟ್ರೈಕ್ ಮಾಡಿಲ್ಲ ನೋಡಿ ಅಲ್ಲ.
ಅಂತ ಹೇಳಿದಾಗ ಅದನ್ನು ಇದೇ ಸಭೆಯಲ್ಲಿ ಇದೇ ವೇದಿಕೆ ಮೇಲೆ ಕುಂತ್ಕೊಂಡು ಅವರು ಹೇಳಿದ್ರು, ಸ್ವಾಮೀಜಿಯವ್ರಿಗೆ ಹೇಳಿದ್ರು. ನನಗೆ ಭಾಳ ಸಂತೋಷ ಆಯಿತು. ಹಿಂದಿನ ಕಾಲದಲ್ಲಿ ಹೀಗೆಲ್ಲ ಇತ್ತು, ಈಗ ಅದೆಲ್ಲ ಹೊಟ್ಟೋಗಿದ್ದೀಗೆ ಅಂತೇಳಿ ಭಾಳ ಹೇಳಿದರು. ಹಾಗೆ ಸುಂದರವಾದ ಪರಿಸರದಲ್ಲಿ ಮಕ್ಕಳು 10 ದಿವಸ ಕಳೆದಿದ್ದಾರೆ. ಭಾಳಷ್ಟು ಸಂತೋಷಪಟ್ಟಿದ್ದಾರೆ, ಭಾಳಷ್ಟು ವಿಷಯಗಳನ್ನು ಹೇಳ್ಕೊಟ್ಟಿದ್ದಾರೆ. ನಮ್ಮ ವಾಲಂಟಿಯರ್ಸ್ ಇದ್ದಾರೆ ನೋಡಿ, ಅವರೆಲ್ಲರಿಗೂ ಸಹ ಟೀಚರ್ಸು, ನಮ್ಮ ಭಕ್ತರು, ನಮ್ಮ ನಿವೇದಿತಾ ಬಳಗದವರು, ಅವರು ಎಲ್ಲರೂ ಸಹ ಟೀಚರ್ಸು, ಅವರೆಲ್ಲರೂ ವಾಲಂಟಿಯರ್, ಎಲ್ಲರೂ ಶ್ರದ್ಧಾಪೂರ್ವಕವಾಗಿ ಒಂದು ಡೆಡಿಕೇಟೆಡ್ ಆಗಿ ಅವರು ಈ 10 ದಿವಸದ ಕಾರ್ಯಕ್ರಮವನ್ನು ಭಾಳ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ನಮ್ಮ ಆಶ್ರಮದ ಗೇಟು ಬೆಳಿಗ್ಗೆ 5 ಗಂಟೆಗೆ ಓಪನ್ ಆಗುತ್ತೆ, ಸಂಜೆ 8 ಗಂಟೆ ತನಕ ಸಹ ಆಶ್ರಮ ಒಳಗಡೆ ಬರ್ಬೋದು. ಅಲ್ಲಿನ ಪ್ರೇಯರ್ ಹಾಲ್ ಇದೆ, ಮೆಡಿಟೇಷನ್ ಹಾಲ್ ಇದೆ. ಯಾರೆಲ್ಲ ಅಲ್ಲಿಗೂ ಆ ಕಡೆ ಹೋಗಿಲ್ಲ, ದಯವಿಟ್ಟು ಒಂದು ಸತಿ ಇದೇ ಟಾರ್ ರೋಡಲ್ಲಿ ಮುಂದೆ ಹೋಗಿ ಸ್ವಲ್ಪ ರೈಟ್ ಸೈಡ್ ಹೋಗಿದ್ದಾರಾ? ಎಲ್ಲರೂ ಹೋಗಿದ್ದಾರಾ? ಪೇರೆಂಟ್ಸ್ ಎಲ್ಲ ಹೋಗಿದ್ದಾರಾ? ಭಾಳ ಸಂತೋಷ. ಅಲ್ಲಿ ಇರ್ತಕ್ಕಂಥ ಮೆಡಿಟೇಷನ್ ಹಾಲಲ್ಲಿ ಯಾವಾಗ ಬೇಕಾದ್ರೆ ಬಂದು ಕೂತು ಒಂದು 10 ನಿಮಿಷ ಕಣ್ಣು ಮುಚ್ಕೊಂಡು ಮೆಡಿಟೇಷನ್ ಮಾಡ್ಬೋದು. ಒಂದು ಅಟ್ಮಾಸ್ಫಿಯರ್ ಇದೆ ಅಲ್ಲಿ, ಒಂದು ಆ್ಯಂಬಿಯನ್ಸ್ ಇದೆ ಅಲ್ಲಿ, ಆಧ್ಯಾತ್ಮಿಕ ಸ್ಫುರಣ ಇದೆ ಅಲ್ಲಿ. ಒಂದು 10 ನಿಮಿಷ ಬಂದು ಕೂತ್ಕೊಂಡು ಧ್ಯಾನ ಮಾಡಿ. ನಮ್ಮಲ್ಲಿ ಬೇಕಾದಷ್ಟು ಪ್ರೋಗ್ರಾಮ್ ನಡೀತಾನೇ ಇರುತ್ತೆ, ಬೇಕಾದಷ್ಟು ಪ್ರೋಗ್ರಾಮ್ ನಡೀತಾ ಇರುತ್ತೆ. ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದೇ ತಿಂಗಳು ಕೊನೆಯಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇದೆ. ಹೋದ ಆದಿತ್ಯವಾರ ನಮಗೆ ಇಲ್ಲಿ ವೆಂಕಟೇಶ್ ಕುಮಾರ್, ಹಿಂದೂಸ್ತಾನಿಯ ಹಾಡುಗಾರಿಕೆಯಲ್ಲಿ ಮೇರು ಶಿಖರ ಅಂತ ಹೇಳ್ಬೋದು, ಅವರಿಂದ ಶಾಸ್ತ್ರೀಯ ಸಂಗೀತ ಇತ್ತು. ದಾಸರ ಪದಗಳನ್ನು ಕುರಿತಾಗಿರ್ತಕ್ಕಂಥ ದಾಸವಾಣಿ ಕಾರ್ಯಕ್ರಮ, ಯುವಕರಿಗೋಸ್ಕರ ಕಾಲೇಜು ಯುವಕರು ಬೇಕಾದಷ್ಟು ಕಾರ್ಯಕ್ರಮಗಳು, ಶಾಲಾ ಮಕ್ಕಳಲ್ಲಿ ಕರ್ಕೊಂಬರ್ತಾರೆ ಅವರಿಗೆ ಕಾರ್ಯಕ್ರಮಗಳು, ಯಕ್ಷಗಾನ. ಪ್ರತಿ ಆದಿತ್ಯವಾರ ನಮ್ಮಲ್ಲಿ ಬೆಳಿಗ್ಗೆ ಬಾಲವೃಂದ ಅಂತ ಒಂದು ಕಾರ್ಯಕ್ರಮ ಮಾಡ್ತೇವೆ. ಇದೆಲ್ಲ ನೀವು ಏನೇನಕ್ಕೆ ನೋಡಿದರೆ ಅದೆಲ್ಲವೂ ಸಹ ಆ ಮಕ್ಕಳಿಗೆ ಹೇಳ್ಕೊಡ್ತಾರೆ. ಆ ಕಾರ್ಯಕ್ರಮ ಮಕ್ಕಳನ್ನ ಕಳಿಸ್ಬೋದು. ನೀವು ಯಾವಾಗ ಬೇಕಾದ್ರೆ ಬರ್ಬೋದು. ಇಲ್ಲಿ ನೀವು ಸ್ವಲ್ಪ ಹೊತ್ತು ಕಣ್ಮುಚ್ಕೊಂಡು ಧ್ಯಾನ ಮಾಡ್ಬೋದು. ಪ್ಯೂರ್ ಆಕ್ಸಿಜನ್ನ ಇನ್ಹೇಲ್ ಮಾಡ್ಬೋದು ನೀವು ಅಂತ ಹೇಳ್ತಾ, ಇನ್ನು ಮಕ್ಕಳಿಗೆ ಒಂದು ಕತೆ ಹೇಳಬೇಕಲ್ಲ ನಾನೀಗ. ಏನು ಕತೆ ಹೇಳಲಿ ಅಂತ ಯೋಚನೆ ಮಾಡ್ತಿದ್ದೆ. ಏನು ಕತೆ ಹೇಳಬೇಕು ಮಕ್ಕಳಿಗೆ? ಕತೆ ಹೇಳಬೇಕಾ ಮಕ್ಕಳೇ? ಕತೆ ಹೇಳಬೇಕಾ? ಸ್ವಾಮಿ ವಿವೇಕಾನಂದರು ಒಂದು ಕತೆ ಹೇಳ್ಬಿಡ್ತೀನಿ. ವಿವೇಕಾನಂದರು ಸಣ್ಣ ವಯಸ್ಸಲ್ಲೇ 10 ವಯಸ್ಸಿರುವಾಗಲೇ ಭಾಳ ಧೈರ್ಯಶಾಲಿ. ಅವರು ಯಾರಿಗೂ ಹೆದರ್ತಾನೆ ಇರಲಿಲ್ಲ. ಆಗಲೇ 10-12 ವಯಸ್ಸಿನಲ್ಲೇ ಅವರು ವ್ಯಾಯಾಮಕ್ಕೆ ಹೋಗ್ಬಿಟ್ಟು, ಜಿಮ್ಮಿಗೆ ಹೋಗ್ಬಿಟ್ಟು ಒಳ್ಳೆ ವ್ಯಾಯಾಮ ಮಾಡ್ತಿದ್ರು. ಬಲಿಷ್ಠವಾಗಿರ್ತಕ್ಕಂಥ ಶರೀರ ಸಣ್ಣ ವಯಸ್ಸಿನಲ್ಲೇ, ಯಾರಿಗೂ ಹೆದರ್ತಿರಲಿಲ್ಲ. ಒಂದು ಬಾರಿ ಆ ಕಾಲದಲ್ಲಿ ಬ್ರಿಟಿಷರು ನಮ್ಮ ದೇಶವನ್ನು ಆಳ್ತಾ ಇರ್ತಕ್ಕಂಥ ಕಾಲ, ಕಲ್ಕತ್ತಾ ಆಗ ಭಾರತದ ರಾಜಧಾನಿ ಮಾಡ್ಕೊಂಡಿದ್ದರು ಬ್ರಿಟಿಷರು. ಒಂದು ಹಡಗು, ವಿದೇಶಿ ಬ್ರಿಟಿಷರ ಹಡಗು ಅಲ್ಲಿ ಕಲ್ಕತ್ತಾದ ಅಲ್ಲಿ ಬಂದರಿಗೆ ಬಂತು. ಅದಕ್ಕೆ ನೋಡಬಹುದು ಅಂತ ಎಲ್ಲ ಅನೌನ್ಸ್ ಮಾಡುವುದು, ಆದರೆ ಪಾಸ್ ತೊಗೊಬೇಕು ಅಂತ. ನರೇಂದ್ರನಾಥ ಇನ್ನೇನು 12 ವಯಸ್ಸು ನರೇಂದ್ರನಾಥ, ಸ್ವಾಮಿ ವಿವೇಕಾನಂದರ ಮೊದಲನೇ ಹೆಸರು. ಅವರು ಅಲ್ಲಿ ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ನಾವು ಆ ಹಡಗನ್ನು ನೋಡಬೇಕು, ನಾವು ಹೋಗೋಣ ಅಂತ. ಆದರೆ ಪಾಸ್ ತರೋದು ಯಾರು? ನರೇಂದ್ರ ಹೇಳಿ, ನಾನು ತರ್ತೀನಿ, ಯೋಚನೆ ಮಾಡಬೇಡಿ ಅಂತ. ಎಷ್ಟು ಜನ ಇದ್ದೀವಿ? ನಾವು 22 ಜನ ಇದ್ದೀವಿ. ಎಲ್ಲ ಹೆಸರೆಲ್ಲ ಬರ್ಕೊಂಡ. ಆಮೇಲೆ ಅಲ್ಲಿ ಹೋಗಿ ಅಲ್ಲಿ ಕ್ಯೂ ನಿಂತಿದ್ರು ಆಫೀಸಲ್ಲಿ, ಪಾಸ್ ಕೊಡೋ ಆಫೀಸಲ್ಲಿ. ಇವನು ಅಲ್ಲಿ ಕ್ಯೂಲಿ ನಿಂತ್ಕೊಂಡ, ಸಣ್ಣ ಹುಡುಗ. ಅವನ ಮೇಲೆ ಬಂದಾಗ ಅಲ್ಲೊಬ್ಬ ಪೇದೆ ಇದ್ದ. ಪೇದೆ ಅಂದ್ರೆ ಗೊತ್ತಲ್ಲ, ಪೇದೆ ಅವನು ಅವನ ಸೇವಕು. ಅವನು ಹೇಳ್ದ, ಸಣ್ಣ ಹುಡುಗ ನೀನು ಬರಬೇಡ, ಹೋಗು ಅಂತ ಕಳಿಸ್ದ. ಅವನು ಹೇಳ್ದ, ನಾನು ಅಪ್ಲಿಕೇಶನ್ ತಂದಿದ್ದೀನಿ ಅಂತ ಹೇಳ್ದ. ಇಲ್ಲ ಅಂತ ಹೇಳ್ದ. ಅವ್ನು ಕಳಿಸ್ಬಿಟ್ಟ. ಅವ್ನ ಕೆಳಗೆ ಇಳಿದು ಬಂದು ವಾಪಸ್ ಮನೆಗೆ ಬರಲಿಲ್ಲ. ಒಂದು ಬಿಲ್ಡಿಂಗ್ ಒಂದು ರೌಂಡ್ ಹೊಡೆದ. ಇನ್ನೆಲ್ಲಾದರೂ ಮೇಲೆ ಹತ್ತೋದಕ್ಕೆ ಮೆಟ್ಲಿದೆಯಾ ಅಂತ ನೋಡಿದಾಗ ಒಂದು ಕಡೆ ಸ್ಪೈರಲ್ ಮೆಟ್ಲಿತ್ತು, ಹೀಗೆ ಹತ್ತೋಗೋದು, ಕಬ್ಬಿಣದ್ದು. ನಿಧಾನಕ್ಕೆ ಹತ್ತದ, ಮೇಲೆ ಹೋದ. ನೋಡ್ದಾನೆ ಆ ಕ್ಯೂ ಆ ಪೇದೆಯನ್ನು ದಾಟಿ ಮುಂದೆ ಬರೋ ಜಾಗದಲ್ಲಿ ಅದು ಮೇಲೆ ಬರುತ್ತೆ. ಅಲ್ಲಿ ಹೋಗ್ಬಿಟ್ಟು ಆ ಕ್ಯೂಲಿ ನಿಂತ್ಕೊಂಡ. ಬ್ರಿಟಿಷ್ ಆಫೀಸರ್ ಹತ್ರ ಹೋದ. ಅವ್ರು ನೋಡಿಬಿಟ್ಟು ವಾಟ್ ಇಸ್ ಯುವರ್ ನೇಮ್ ಅಂತ ಕೇಳಿದ್ರು. ಅವನು ಹೇಳ್ದ. ಆಮೇಲೆ ಅವ್ನು ಸೈನ್ ಮಾಡಿ ಕೊಟ್ಟ, ಪಾಸ್ ಕೊಟ್ಟು.
ಆಫೀಸ್ ಪಾಸ್ ಕೊಟ್ಟು ಬರುವಾಗ ಅವನೇನು ಮಾಡ್ದ, ಈ ಪೇದೆಗೆ ಒಂದು ತಿಳಿಸ್ಬೇಕು ಅಂಥೇಳಿ ವಾಪಸ್ ಬಂದು ಆ ಪೇದೆ ಇದನ್ನಲ್ಲ ಅಂತ ಅಂದ್ಬಿಟ್ಟು ತೋರಿಸ್ದೆ, ನೋಡಿ ಇಲ್ಲಿದೆ ಅಂತ ಇದು ಅಲ್ಲೇ ಹೇಳ್ಕೊಂಡವ್ರ. ಮಕ್ಕಳೇ, ಸಣ್ಣ ವಯಸ್ಸಿನಲ್ಲೇ ಯಾರಿಗೆ ಧೈರ್ಯ ಇದೆ ಅವ್ರು ಮುಂದೆ ದೊಡ್ಡ ವ್ಯಕ್ತಿಗಳಾಗ್ತಾರೆ. ಧೈರ್ಯ ಅನ್ನೋದಿದೆಯಲ್ಲ, ಹೆದರದೆ ತಾವೇನಾದ್ರು ಒಂದು ಕೆಲಸ ಮಾಡೋದಿದ್ದರೆ ಹೆದರದೆ ಆ ಕೆಲಸವನ್ನು ಪೂರ್ತಿ ಮಾಡೋದನ್ನು ಕಲಿಬೇಕು. ಸಣ್ಣ ವಯಸ್ಸಿನಲ್ಲಿ ಒಂದು ಚಿತ್ರ ಬರಿತಾ ಇದ್ದರೆ ನೆನ್ಪಿಟ್ಕೊಳ್ಳಿ, ಆ ಚಿತ್ರ ಪೂರ್ತಿ ಮಾಡಬೇಕು, ಅರ್ಧಂಬರ್ಧ ಮಾಡಬಾರ್ದು, ಪೂರ್ತಿ ಮಾಡು. ಪಾಠ ಓದ್ತಾ ಇದ್ದರೆ ಅದನ್ನು ಪೂರ್ತಿಯಾಗಿ ಮಾಡಬೇಕು. ಆಮೇಲೆ ಓದ್ತೀನಿ ಅಂತಂದರೆ ಆಮೇಲೆಗೆ ಟೈಮೇ ಇರಲ್ಲ. ಒಂದು ಕೆಲಸ ಮುಗಿಸಿ ಆಮೇಲೆ ಮುಂದೆ ಹೋಗಬೇಕು. ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಸ್ವಾಮಿ ವಿವೇಕಾನಂದರಿಗೆ ಆದಿತ್ಯ ಏನಾದ್ರು ಒಂದು ಕೆಲಸ ತೊಗೊಂಡ್ರೆ ಅದು ಪೂರ್ತಿ 100% ಕಾನ್ಸಂಟ್ರೇಷನ್ ಅವರಿಗೆ, 100%, 100ಕ್ಕೆ 100 ಏಕಾಗ್ರತೆ. ಎಷ್ಟು ಮಟ್ಟಿಗೆ ಏಕಾಗ್ರತೆ ಇತ್ತು ಅಂತಂದರೆ ಅವರಿಗೆ ಅದರ ಪಕ್ಕದಲ್ಲಿ ಯಾರು ಬಂದು ಕರೆದ್ರೂ ಗೊತ್ತಾಗ್ತಿರ್ಲಿಲ್ಲ, ಅಷ್ಟು ಮಟ್ಟಿಗೆ ಪೂರ್ಣವಾಗಿರ್ತಕ್ಕಂಥ ಏಕಾಗ್ರತೆ ಇತ್ತು. ಒಬ್ಬ ಯೋಗಿ ಅವರು, ಮಹಾನ್ ಯೋಗಿ. ಮಕ್ಕಳೇ, ನೀವು ಇಲ್ಲಿ ಪ್ರತಿ ಆದಿತ್ಯವಾರ ಭಾನುವಾರ ದಿವಸ ಬೆಳಗ್ಗೆ ನಡೆಯುವಂಥ ಬಾಲವೃಂದ ಎನ್ನುವ ಕಾರ್ಯಕ್ರಮ, ಇದೇ ರೀತಿ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬರ್ಬೋದು, ನೀವೆಲ್ಲರೂ ಬನ್ನಿ ಅಂತ ಹೇಳ್ತಾ, ದೇವರು ನಿಮಗೆಲ್ಲ ಒಳ್ಳೇದು ಮಾಡಲಿ, ಉತ್ತಮವಾಗಿರ್ತಕ್ಕಂಥ ವ್ಯಕ್ತಿಗಳಾಗಿ ಅಂತ ಹೇಳ್ತಾ, ಶುಭಂ ಭವತು, ಲೋಕ ಸಮಸ್ತ ಸುಖಿನೋ ಭವಂತು. ಜಯ ರಾಮಕೃಷ್ಣ. ಸ್ವಾಮೀಜಿಯವರ ಆಶೀರ್ವಚನದ ಪ್ರತಿಯೊಂದು ಮಾತುಗಳು ಚಿರಸ್ಮರಣೀಯ.